ಕಾಮಿಡಿ ಇತ್ತು, ರೊಮ್ಯಾನ್ಸ್ ಇತ್ತು, ಆಕ್ಷನ್ ಇತ್ತು, ಎಲ್ಲ ಇತ್ತು. ಹೀರೋ ಮಾತ್ರ ಸಕ್ಕತ್ತಾಗಿದ್ದ. ಸ್ವಲ್ಪ ಫಸ್ಟ್ ಹಾಫ್ ಒಂದು ಸ್ವಲ್ಪ ಇದು ತಲೆಗೆಟ್ಟಂಗೆ, ಸೆಕೆಂಡ್ ಹಾಫ್ ಮಾತ್ರ ಸಕ್ಕತ್ತಾಗಿದೆ, ಅಲ್ಟಿ ಆಗಿದೆ. ಫಸ್ಟ್ ಇಂದ ಲಾಸ್ಟ್ ಕನ ಬರೀ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸೂಪರ್ ಆಗಿತ್ತು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಗಿನ್ನ ಸೆಕೆಂಡ್ ಹಾಫ್ ಅಲ್ಟಿಮೇಟ್ ಆಗಿತ್ತು. ಸೆಕೆಂಡ್ ಹಾಫ್ ಸೂಪರ್. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಗಿನ್ನ ಸೆಕೆಂಡ್ ಹಾಫ್ ನೋಡಿ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಓರಿ ಹೊಡೆಯೋದು ಸೂಪರ್ ಆಯ್ತು. ಸೀನ್ ತುಂಬಾ ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಸೂಪರ್ ಮೂವಿ, ಎಕ್ಸ್ಟ್ರಾ ಆರ್ಡಿನರಿ, ಫ್ಯಾಂಟಾಸ್ಟಿಕ್. ಸೂಪರ್ ಆಗಿ 100 ಡೇಸ್ ಓಡುತ್ತೆ. ಮುಲಾಜಿಲ್ಲ ಮಾಡೋದು ಗುರು. ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಟ್ವಿಸ್ಟ್ ಇದೆ, ಒಳ್ಳೆ ಮಾರಲ್ ಇದೆ. ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ. ಚಿತ್ರಾನ್ನ ಜನ್ಮಕ್ಕೆ ಸಾವಿದೆ, ಪ್ರೀತಿಗೆ ಸಾವಿಲ್ಲ ಅನ್ನೋದು ನಿಜ ಆಗಿದೆ. ಬಂಗಾರದ ಮನುಷ್ಯ ಸೈಡ್ ಹೊಡಿಯುತ್ತೆ. ಬಂಗಾರದ ಮನುಷ್ಯ ಬಿಟ್ರೆ ಇದೇ ಅಣ್ಣ ಇಟ್ಟ ಇರೋದು ಗತವೈಭವನೆ. ಎರಡು ಸ್ಟೋರಿ ಏನೋ ಹೇಳಿದ್ರು, ಅದನ್ನ ಕ್ಲಾರಿಟಿ ಕೊಡ್ಲಿಲ್ಲ. ನೋಡ್ತಾ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಬಹಳ ಚೆನ್ನಾಗಿದೆ. ಸೂಪರು, ಸಕಾಲ ಮಾಡೋರೆ. ಇಬ್ರು ಕ್ಯೂಟ್, ಫುಲ್ ಕ್ಯೂಟ್, ಸೂಪರ್ ಸೂಪರ್ ಗತವೈಭವ. ನಾವ್ ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬಂದಂಗಾಯ್ತು. ಆ ಕಾಲಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಕುಳಿತುಕೊಂಡು ಒಂದೇ ವೇದಿಕೆಯಲ್ಲಿ ನೋಡೋ ಅಂತ ಸಿನಿಮಾ ಆಗಿದೆ. ಸರ್, ಕನ್ನಡ ಫಿಲಂ ಇಂಡಸ್ಟ್ರಿಲಿ ಹೊಸ ಸ್ಟಾರ್ ಉದಯ ಆಗಿದ್ದಾರೆ. 100% ಕನ್ನಡ ಫಿಲಂ ಇಂಡಸ್ಟ್ರಿ ಇನ್ನು ಮೇಲೆ ಹೋಗುತ್ತೆ. ಸೇಮ್ ರಾಜ್ಕುಮಾರ್ ಅಣ್ಣವ್ರನ್ನ ನೋಡಿ ತರಾನೇ ಇತ್ತು. ಅದು ಎಕ್ಸ್ಪೀರಿಯನ್ಸ್ ಆಗಿರೋರ್ಗೆ ಅರ್ಥ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಇಲ್ಲದವರಿಗೆ ಅದೇನೋ ಅನ್ನೋದು ಗೊತ್ತಾಗಲ್ಲ. ಸೂಪರ್ ಆಗೈತೆ ಬಿಡೋಣ, ನೋಡ್ಬೋದು. ಸೂಪರ್ ಸಕ್ಕತ್ತಾಗಿತ್ತು. ಕ್ಲೈಮ್ಯಾಕ್ಸ್ ಸೂಪರ್. ಚೆನ್ನಾಗಿದೆ, ಸೂಪರ್ ಅಣ್ಣ, 5 ಸ್ಟಾರ್ ಅದು. ಸೂಪರ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಪ್ರೀತಿಗೆ ಸಾವಿಲ್ಲ ಅಂತ ತೋರಿಸ್ತು ಇದ್ರೆ. ಚೆನ್ನಾಗಿದೆ ಫಿಲಮ್, 100 ಡೇಸ್ ಓಡುತ್ತೆ. ಸೂಪರ್ ಆಗಿದೆ. ಸೂಪರ್ ಮೂವಿ ಬ್ರೋ. ಸೂಪರ್ ಸೈಕ್ ತುಂಬಾ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿತ್ತಪ್ಪ. ಚೆನ್ನಾಗಿತ್ತಪ್ಪ. ಸೂಪರ್ 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 ಆಗೈತೆ ಅದ. ಸೂಪರ್ ಆಗಿತ್ತು. ಈಗ ಫಿಲಮ್ ತುಂಬಾ ಚೆನ್ನಾಗಿದೆ. ನಮ್ಮ ದುಷ್ಯಂತ್ ಶ್ರೀನಿವಾಸ್ ಅವರ ಆಕ್ಟಿಂಗ್ ನಮಗೆ ತುಂಬಾ ಇಷ್ಟ ಆಯಿತು. ಮಕ್ಕಳಿಗೆ ತುಂಬಾ ಅವರು ಉತ್ಸಾಹವನ್ನ ಕೊಡ್ತಾ ಇದ್ದಾರೆ ಈ ಒಂದು ಸಿನಿಮಾ ಮೂಲಕ. ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸಲ ನೋಡ್ಬೇಕು ಅನ್ನೋ ಉತ್ಸಾಹ ಇದೆ. ತುಂಬಾ ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಸ್ಟೋರೀಸ್ ಇಷ್ಟ ಆಯ್ತು. ಸೂಪರ್ ಸೂಪರ್. ಥ್ಯಾಂಕ್ ಯು ಗುರು. ಮೂವಿ ಪಿಕ್ಚರ್ ಮಾತ್ರ ಬೆಂಕಿ. ಚೆನ್ನಾಗಿದೆ, ಸೂಪರ್. ತುಂಬಾ ಚೆನ್ನಾಗಿದೆ ಫಿಲಮ್. ನಮ್ಮ ಅಣ್ಣಂದು ತುಂಬಾ ಚೆನ್ನಾಗೈತೆ, ನೋಡೋದು ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಫಿಲಮ್. ಸೂಪರ್. ತುಂಬಾ ಚೆನ್ನಾಗಿದೆ. 100 ಡೇಸ್ ಪಕ್ಕ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗೈತೆ. ಜನ್ಮಕ್ಕೆ ಸಾವಿದ್ರು ಪ್ರೀತಿಗೆ ಸಾವಿಲ್ಲ, ಪ್ರೀತಿ ಇಲ್ಲದ ಚಹರೆ ಅವಳು. ಅಂದರೆ ಅದ್ಭುತವಾದ ನಟನೆ ಮಾಡಿದ್ದಾರೆ. ಇಬ್ರು ಕ್ಯೂಟು, ಫುಲ್ ಕ್ಯೂಟು, ಸೂಪರು. ಇದು ಫಸ್ಟ್ ಫಿಲಿಮ್ ಆಗಿದ್ರು ಕೂಡ ದುಷ್ಯಂತ್ ರವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರು ಮತ್ತೆ ಗುಬ್ಬಿ ವೀರಣ್ಣನ ಏನು ಜನ್ಮಸ್ಥಳ ಆಗಿರೋದ್ರಿಂದ ಅವರು ಆ ಸ್ಥಾನವನ್ನು ತುಂಬ್ತಾರೆ. ಇಡೀ ರಾಜ್ಯದಲ್ಲೇ ಒಬ್ಬ ಉತ್ತಮ ಸ್ಟಾರ್ ಆಗಿ ಬೆಳೀತಾರೆ. ಬಟ್ಟು ಅವರ ನಟನೆ ಆಲುಗೆನ್ನೆ ನಟನೆ, ಅವರಿಬ್ಬರಿಗೂ ಕಣ್ಣೆ ಸುತ್ತ ತೆಗಿಬೇಕು ಇವತ್ತು. ಸೂಪರ್ ಸೈಕ್ ಆಗೈತೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಹೀರೋ ಆಗ್ತಾರ ಅವರು. ಹೀರೋ ಆಗ್ತಾರೆ. ಓ ಗ್ಯಾರಂಟಿ. ಪ್ರಾಮಿಸಿಂಗ್ ಹೀರೋ ಆಗ್ತಾರಾ? ಆಗ್ತಾರೆ ಸರ್. ಮೊದಲನೇ ಪ್ರಯತ್ನದಲ್ಲಿ ಅದ್ಭುತವಾದ ಅಭಿನಯ. ಯಾವ ಇದಕ್ಕೆ ಹೋದ್ರೂ ಅಷ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಅವರು 100% ಹೀರೋ ಆಗೋದ್ರಲ್ಲಿ 2 ಮಾತಿಲ್ಲ. 100ಕ್ಕೆ 100. ಫಸ್ಟ್ ಹಾಫ್ ಇಷ್ಟ ಆಗಲಿಲ್ಲ. ಸ್ವಲ್ಪ ನಮಗೆ ತಲೆಗೆಟ್ಟಾಗುತ್ತೆ ಅಷ್ಟೇ. ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಯಾಕೆ ಇಷ್ಟ ಆಗಲಿಲ್ಲ? ಫಸ್ಟ್ ಹಾಫ್ ಅದೇನೋ ಲ್ಯಾಗ್ ಮಾಡಿಬಿಡಿ ಇಷ್ಟ. ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಫೈನಲ್ ತುಂಬ ಚೆನ್ನಾಗಿದೆ. ಲವ್ ಸ್ಟೋರಿ ಸೂಪರ್. ತುಂಬಾ ಚೆನ್ನಾಗಿದೆ ಫಿಲಮ್, ಎಲ್ಲರೂ ನೋಡಿ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿತ್ತು. 100 ಡೇಸ್ ಪಕ್ಕ. ಸೂಪರ್ ಚೆನ್ನಾಗಿದೆ. ಹೇಗಿತ್ತು ಮಾಮು? ಫಿಲಮ್ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಫಿಲಮ್. ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹಾಫ್ ಇಂಟ್ರೋಲ್ ಆದ್ಮೇಲೆ ಅಂತೂ ಸಖತ್ತಾಯ್ತು. ಆ ಕಂಬಳ ಸೆಕೆಂಡ್ ಹಾಫ್ ಸೂಪರ್. ಸೆಕೆಂಡ್ ಹಾಫ್ ಸೂಪರ್ ಸರ್. ಸರ್ ಹೇಗಿತ್ತು ಸಿನಿಮಾ? ಸೂಪರ್ ಸರ್.
ಸೂಪರ್ ಚೆನ್ನಾಗೈತೆ ಸೂಪರ್ 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 ನಂಬರ್ 1 ಫಿಲಮ್ ಚೆನ್ನಾಗಿತ್ತು. ಓ ಸೂಪರ್ 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 ಆಗಿತ್ತು. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೇಮ್ ರಾಜ್ಕುಮಾರ್ ಸೂಪರ್ ಅಂದ್ರೆ ಸೂಪರ್. 100 ಡೇಸ್ ಪಕ್ಕ ಹೊಡುತ್ತೆ. ಸಕ್ಕತ್ತಾಗಿತ್ತು. ಸೂಪರ್ ಸರ್. ಸೂಪರ್ ಆಗಿತ್ತು ಫಿಲಮ್. ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತಾ? ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಸರ್? ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಾದ್ರಲ್ಲ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಚೆನ್ನಾಗಿತ್ತು. ಅವರೇಜ್ ಆಗಿದೆ. ಸೂಪರ್ ಸರ್. ಕ್ಲೈಮ್ಯಾಕ್ಸ್ ಭಯಂಕರ ಸೂಪರ್. ಅಮ್ಮ ಹೇಗಿತ್ತು ಮೂವಿ? ಚೆನ್ನಾಗಿತ್ತು. ಹೇಗಿತ್ತು ಸೂಪರ್. ಸೂಪರ್ ಆಗಿತ್ತಾ? ಸೂಪರ್ ಆಗಿದೆ. ಸೂಪರ್ ಆಗಿದೆ. 5 ಸ್ಟಾರ್. ಚೆನ್ನಾಗಿದೆ, ಸೂಪರ್. ಏನು ಇಷ್ಟ ಆಯ್ತು? ಏನು ಇಷ್ಟ ಆಯಿತು ಲಾಸ್ಟ್ ಸೆಕೆಂಡ್ ಪರ್ಸ್ ಸೂಪರ್ ಆಗೈತೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್. ಸೆಕೆಂಡ್ ಹಾಫ್ ಹಾಂ, ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಸಸ್ಪೆನ್ಸ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ನಮ್ಮೂರು ಹುಡುಗ ಸೂಪರ್ ಸೂಪರ್. ನಮ್ಮೂರು ಹೀರೋ ಸೂಪರ್. ಸೂಪರ್ ಆಗಿದೆ ಸರ್. ಹೇಗಿತ್ತು? ಚೆನ್ನಾಗಿತ್ತು ಮೂವಿ. ಫಸ್ಟ್ ಹಾಫ್ಗಿನ್ನ ಸೆಕೆಂಡ್ ಹಾಫ್ ಅಲ್ಟಿಮೇಟ್ ಆಗಿತ್ತು. ಫಸ್ಟ್ ಹಾಫ್ ಯಾಕೆ ಇಷ್ಟ ಆಗಿಲ್ಲ? ಫಸ್ಟ್ ಹಾಫ್ ಸ್ವಲ್ಪ ಅದು ಏನಂದ್ರೆ ಗ್ರಾಫಿಕ್ ತರ ಇತ್ತದು. ಸೆಕೆಂಡ್ ಹಾಫ್ ಇನ್ನ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿತ್ತು. ಇಂಟ್ರೆಸ್ಟ್ ಚೆನ್ನಾಗಿ ಬಂತು ಸೆಕೆಂಡ್ ಹಾಫ್ ಅಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ಏನು ಹೈಲೈಟ್ ಇದೆ? ಹೈಲೈಟ್ ಅದು ಮಂಗಳ ಸ್ಟೋರಿ ಹೇಳಿದ್ರಲ್ಲ, ಅದು ಹೈಲೈಟ್ ಬಂತು. ಕಂಬಳ ಅದು ಮಂಗಳ, ಅದು ಹುಡುಗಿ ಮಂಗಳ ಹುಡುಗಿ ಹೆಸರು, ಅದು ಹೈಲೈಟ್ ಆಗಿ ಬಂತು. ಹೈಲೈಟ್ ಇದೆಯಾ? ಏನು ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು? ರೇಟಿಂಗ್ 10 Out of 5? 5 ಕೊಡ್ತೀರಾ? ಸೆಕೆಂಡ್ ಹಾಫ್ ಸೂಪರ್. ಅದು ಮಾತ್ರ ಸಕ್ಕತ್ತಾಗಿತ್ತು ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ಗಿನ್ನ ಸೆಕೆಂಡ್ ಹಾಫ್ ಸೂಪರ್. ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಇದೆಯಾ ಇಲ್ಲ ಸ್ಟೋರಿ ಇದೆಯಾ? ಸ್ಟೋರಿ ಇದೆ. ಕಾಮಿಡಿ ಅಂತ ಏನಿಲ್ಲ, ಸ್ಟೋರಿ ಚೆನ್ನಾಗಿದೆ ಸೆಕೆಂಡ್ ಹಾಫ್. ಹೌದು, ಅದೇ ಬರ್ತಿದೆ. ತುಂಬಾ ಚೆನ್ನಾಗಿದೆ. ಎಷ್ಟು ರೇಟಿಂಗ್ ಕೊಡ್ತೀರಾ? 5. ಸುನಿ ಅವ್ರ ಡೈರೆಕ್ಷನ್ ಹೇಗಿತ್ತು? ಸೂಪರ್. ಹೇಳು. ಅಪ್ಪಾಜಿ ಅವರು ರಾಜಕೀಯದಲ್ಲಿ ಮುಂದುವರೆದಿದ್ದಾರೆ, ಬಟ್ ಇದರಲ್ಲಿ ಚಿತ್ರಮಂದಿರದಲ್ಲಿ ಬಂದಿದ್ದಾರೆ ಅನ್ನೋ ಅದು ಒಂದು ಗ್ರೇಟು. ಯಾಕೆಂದರೆ ಅಪ್ಪಾಜಿ ಅವರು ಆ ಲೆಕ್ಕದಲ್ಲಿ ಹೋಗಿದ್ದಾರೆ ಅಂದರೆ ಇವರು ಚಿತ್ರರಂಗದಲ್ಲಿ ನಾವು ಮುಂದುವರಿ ಬೇರೆದಲ್ಲಿ ಬರಬೇಕು ಮುಂದೆ ಅಂತ ಜನ ಪ್ರೀತಿ ಗಳಿಸ್ಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ಅದು ಒಳ್ಳೆಯದು. ಅದು ಇನ್ನು ಸೂಪರ್ ಇದೆ.